ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ಶನಿವಾರ, ಹಾಗಾಗಿ ರಾಮದೇವ್ರ ಬಗ್ಗೆ ಏನಾದರೂ ಒಂದು ಚಿಕ್ಕ ವಿಷಯ ಹೇಳ್ಬೇಕನ್ನಿಸ್ತು. ಹಾಗಾಗಿ ಈ ವಿಡಿಯೋ ಸ್ನೇಹಿತರೆ. ಇದು ವಾಲ್ಮೀಕಿ ರಾಮಾಯಣದಲ್ಲೋ ಬೇರೆ ಬೇರೆ ರಾಮಾಯಣದಲ್ಲೋ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಯಾರೋ ಪ್ರವಚನಕರ್ತರು ಹೇಳಿದ್ದನ್ನು ನಾನು ಕೇಳಿದ್ದು ತಮ್ಗೆ ಹೇಳ್ತಾ ಇದ್ದೀನಿ. ಸೀತಾ ರಾಮ ಲಕ್ಷ್ಮಣರು 3 ಜನ ವನವಾಸದಲ್ಲಿರೋವಾಗ ರಾವಣ ಬಂದು ಸೀತಾದೇವಿನ ಅಪಹರಿಸ್ಕೊಂಡು ಹೋಗ್ತಾನೆ. ಆಮೇಲಿಂದ ಲಕ್ಷ್ಮಣ ರಾಮದೇವರು ಇಬ್ರು ಹುಡುಕೊಂತ ಸೀತಾದೇವಿನ ಹುಡುಕ್ತಾ ಹೋಗಿ ಕಿಷ್ಕಿಂಧನಲ್ಲಿ ಸುಗ್ರೀವನ್ ಸಹಾಯ ತಗೊಂಡು ಹನುಮಂತ ದೇವರು ಹೋಗಿ ಸೀತಾದೇವಿನ ಲಂಕದಲ್ಲಿರೋ ಹಾಗೆ ನೋಡ್ಕೊಂಡು ಬರ್ತಾರೆ. ಆಮೇಲೆ ಇವರೆಲ್ಲ ಸೇರ್ಕೊಂಡು ಸೇತುವೆನ ಕಟ್ಟಿ ಲಂಕಕ್ಕೆ ಸೇರ್ತಾರಲ್ವಾ. ಈ ಸೇತುವೆ ಕಟ್ಟೋವಾಗ ನಡೆದಿದ್ದನ್ನ ಅಂತ ಹೇಳ್ತಾ ಇರೋದು. ವಾನರರೆಲ್ಲರೂ ಸೇರ್ಕೊಂಡು ಸೇತುವೆನ ಕಟ್ತಾ ಇರ್ತಾರೆ. ಆವಾಗ ಒಂದು ಅಳಿಲ್ ಬರುತ್ತಲ್ಲಿ. ಅದು ಕೂಡ ಅಲ್ಲಿರೋ ಮರಳನ್ನೆಲ್ಲ ಮೈಗೆ ಹಚ್ಕೊಂಡು ಹೋಗಿ ಹೋಗಿ ಆ ಸಮುದ್ರದಲ್ಲಿ ಕಳಿಸ್ತಾ ಇರ್ತಾರೆ. ಸೊ ಅಂದ್ರೆ ಏನು, ಅದದ್ದು ಕೈಲಾಗಿದ್ದ ಸಹಾಯ ಅದು ಮಾಡ್ತಾ ಇರತ್ತೆ. ಇದನ್ನ ನೋಡಿ ರಾಮದೇವ್ರಿಗೆ ಅನ್ಸತ್ತೆ, ಅಯ್ಯೋ ಎಲ್ಲಾರು ಕೆಲಸ ಮಾಡ್ತಾ ಇದ್ದಾರೆ, ನಾನು ಒಬ್ಬನೇ ಮಾಡ್ತಾ ಇಲ್ವಲ್ಲ, ನಾನು ಮಾಡೋಣ, ನಾನು ಕಲ್ಲು ತಗೊಂಡೋಗಿ ಸಮುದ್ರಕ್ಕೆ ಹಾಕೋಣ ಅಂತ ಒಂದು ಕಲ್ಲನ್ನು ತಗೊಂಡೋಗಿ ಸಮುದ್ರಕ್ಕೆ ಹಾಕ್ತಾರೆ ರಾಮದೇವರು. ಆ ಕಲ್ಲು ಮುಳುಗೋಗತ್ತೆ. ಅವಾಗ ರಾಮದೇವ್ರಿಗೆ ತುಂಬಾ ಆಶ್ಚರ್ಯ ಆಗೋಗತ್ತೆ. ಪಕ್ಕದಲ್ಲೇ ಇರುವ ಹನುಮಂತ ದೇವ್ರನ್ನು ಕೇಳ್ತಾರೆ ರಾಮದೇವರು, ಏನ್ ಹನುಮ ಹೀಗಾಗೋಯ್ತು, ನೀವೆಲ್ಲ ಕಲ್ಲುಗಳು ಹಾಕೋವಾಗ ಮಾತ್ರ ಅದ್ ಮೇಲಕ್ಕೆ ಬರ್ತಾ ಇದೆ, ನಾನ್ ಹಾಕಿದ್ರೆ ಮಾತ್ರ ಯಾಕೆ ಮುಳುಗೋಯ್ತಲ್ಲ. ಅದಕ್ಕೆ ಹನುಮಂತ ದೇವ್ರು ಹೇಳ್ತಾರೆ, ರಾಮ, ನಾವು ಹಾಕೋ ಕಲ್ಲುಗಳಿಗೆ ಶ್ರೀರಾಮ ಅಂತ ಬರೋದು ನಿನ್ ಸಹಾಯ ಆ ಕಲ್ಲುಗಳ ಜೊತೆಲಿ ಇಟ್ಟು ನಿನ್ ನಾಮವನ್ನಿಟ್ಟು ನಾವು ನೀರಿಗೆ ಹಾಕ್ತಾ ಇದ್ದೀವಿ. ಹಾಗಾಗಿ ನಿನ್ ನಾಮ ನೀನಿದ್ದೀಯ ಅನ್ನೋ ಧೈರ್ಯದಿಂದ ಆ ಕಲ್ಲುಗಳು ಮೇಲಕ್ಕೆ ಬರ್ತಾ ಇದೆ. ಅಂತ ನೀನೇ ಕಲ್ಲನ್ನು ತೆಗೆದು ಸಮುದ್ರಕ್ಕೆ ಹಾಕ್ಬಿಟ್ರೆ ಇನ್ನು ನಮ್ಮನ್ನ ಯಾರು ಕಾಪಾಡೋರು ಅಂತ ಕಲ್ಲು ಮುಳುಗೋಯ್ತು ರಾಮ ಅಂತ ಹೇಳ್ತಾರೆ ಹನುಮಂತ ದೇವ್ರು. ಆವಾಗ ರಾಮದೇವ್ರಿಗೆ ಒಂಥರ ಅನ್ಸ್ಬಿಡತ್ತೆ, ನಿಜ ಅಲ್ವಾ, ನಾವೆಲ್ಲರೂ ರಾಮದೇವ್ರಿದ್ದಾರೆ ನಮ್ಮ ಜೊತೆಯಲ್ಲಿ ಅಂತ ನಾವೆಷ್ಟೋ ಕಷ್ಟಗಳಲ್ಲಿ ಕೂಡ ಧೈರ್ಯವಾಗಿರ್ತೀವಿ, ಹೇಗಾದ್ರೂ ಈ ಕಷ್ಟ ಪಾರಾಗತ್ತೆ ಅಂತ. ಅಂಥದ್ದು ರಾಮದೇವ್ರೆ ನಮ್ ಕೈ ಬಿಟ್ಬಿಟ್ರೆ ಇನ್ನು ಈ ಸಂಸಾರದಿಂದ ನಾವು ಹೇಗೆ ಹೊರಗೆ ಬರಕ್ ಸಾಧ್ಯ? ಹಾಗೆ ಅಂತ ಹನುಮಂತ ದೇವರು ಇಂಡೈರೆಕ್ಟ್ ಆಗಿ ರಾಮದೇವ್ರಿಗೆ ಹೇಳ್ತಾ ಇದ್ದಾರೆ. ಇದು ನಂಗೆ ತುಂಬಾ ಇಷ್ಟ ಆಯ್ತು ಸ್ನೇಹಿತರೆ. ಹಾಗಾಗಿ ತಮ್ಮೆಲ್ಲರ ಜೊತೆಲೂ ಹಂಚ್ಕೊಂಬೋಣ ಅಂತ ಈ ವಿಡಿಯೋ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀ ಕೃಷ್ಣ ಅರ್ಪಣಮಸ್ತು.